ಸರ್, ನೀವು ಒಂದ್ ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ರಾಮುಲು ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಅವ್ರ ದಾರಿನೇ ಸಪರೇಟ್ ಆಗಿ ಕಾಣಿಸ್ತಾ ಇದೆ. ಅವರು ನೀವು ಹೇಳಿದಾಗೆ ಯೋಚನೆ ಮಾಡ್ತೀನಿ ಪಕ್ಷ ಕಟ್ಟೋದ್ರ ಬಗ್ಗೆ ಅಂದ್ರೆ ಅವ್ರು ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಯತ್ನಾಳ್ ಅವರು ನನಗೆ ಸಿಕ್ಕಿಲ್ಲ. ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಂಪರ್ಕ ಇರತಕ್ಕಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರು ಆ ತರ ನಡೆಗಳನ್ನ ಏನಾದ್ರು ಇಟ್ಕೊಂಡಿದ್ರೆ ನಮಗೂ ಅದಕ್ಕೂ ಸಂಬಂಧ. ನಮಗೆ ನುಸುಳುಕೋರರ ಸಮಸ್ಯೆ ಇದೆ, ದೊಡ್ಡ ಮಟ್ಟದಲ್ಲಿದೆ. ಮತ್ತು ವಕ್ಫ್ನಲ್ಲೂ ಕೂಡ ಇವತ್ತು ಎಸ್ಟಿ ಜಮೀನುಗಳನ್ನ ಅದನ್ನ ವಕ್ಫ್ಗೆ ತಗೊಂಡ್ಬಾರದು ಅಂತಕ್ಕಂಥದ್ದು ಇದೆ. ಅದನ್ನ ಮತ್ತೊಂದು ದೇಶದ ನಾವು ಹೊಸದಾಗಿ ನಾವು ಮಾಡೋರಿದ್ದೀವಿ. ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸು ಮತ್ತು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಜಾಗಗಳನ್ನೆಲ್ಲವನ್ನು ಕೂಡ ಇದು ಮಾಡೋದಿದೆ. ಇವಾಗ ಕಾನೂನನ್ನ ನೋಡಿಕೊಂಡು ಎಲ್ಲೆಲ್ಲಿ ಜನಗಳಿಗೆ ಸಮಸ್ಯೆಗಳಿದ್ದಾವೋ ಅವನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಆ ಕಾನೂನಿನಲ್ಲಿ ರಕ್ಷಣೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವಾಗ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಇವತ್ತು ಇದ್ರೂ ಕೂಡ ಅದು ತಲುಪಿದೆಯೋ ಇಲ್ಲೋ ಅಂತಕ್ಕಂಥ ಪ್ರಸಂಗ ಇರ್ತದೆ. ಹಾಗಾಗಿ ಅದನ್ನ ಮುಂಚೂಣಿಯಲ್ಲಿ ವಕ್ಫಿನ ಹೋರಾಟವನ್ನ ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಉಮೇದ್ ಇವತ್ತೇನ್ ಮಾಡಿದ್ದಾರೆ. ಆ ಉಮೇದನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಕರ್ನಾಟಕ ರಾಜ್ಯದ ಆಸ್ತಿಗಳನ್ನ, ಸಾರ್ವಜನಿಕರ ಆಸ್ತಿಯನ್ನ, ರಾಷ್ಟ್ರದ ಆಸ್ತಿಗಳನ್ನ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮುಸ್ಲಿಂ ಮೈನಾರಿಟೀಸ್ ಆಸ್ತಿಗಳನ್ನ ಬಡ ಮುಸ್ಲಿಮಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ತಂಡ ಮಾಡುತ್ತೆ. ಬಹಳ ದುರಂತ, ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲವನ್ನು ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದುಬಿಟ್ಟು ತನ್ನ ಜೀವ ಕಳ್ಕೊಂಡಂಥದ್ದು ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ, ನಿಮಗೆ ಆತರ ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡಕ್ಕೆ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದ್ರೆ ಮತ್ತೊಬ್ರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕೊಳ್ಳುವಂತ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತು ಒಂದ್ ವೇಳೆ ಆತರ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೋಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ಆಗಬಾರದು. ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ತೀವಿ. ಇವೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ ಅಂತ ಅದನ್ನ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಟೆಕ್ನಿಕಲ್ ಆಗಿ ಆತರ ಏನಾದ್ರು ಇದೆ ಅಂದ್ರೆ ನಾವು ಇನ್ವೆಸ್ಟಿಗೇಷನ್ ಪಾಸಿಟಿವ್ಲಿ ಅದಕ್ಕೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದು ಸೂಕ್ತವಾಗಿರ್ತಕ್ಕಂಥ ಸಂದರ್ಭಗಳನ್ನ ತಗೊಂಡಿದೆ. ನಾವು ಯಾರೋ ಒಬ್ಬರ ಹೆಸರುಗಳನ್ನ ತಗೊಂಡಿದ್ದೆ ಅಂದ್ರೆ ಅದನ್ನ ಉಲ್ಲೇಖ ಮಾಡೋದಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೇನೆ. ನೀವು ಒಂದ್ ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ರಾಮುಲು ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಯತ್ನಾಳ್ ಅವ್ರ ದಾರಿನೇ ಸಪರೇಟ್ ಆಗಿ ಕಾಣಿಸ್ತಾ ಇದೆ. ಅವರು ನೀವು ಹೇಳಿದಾಗೆ ಯೋಚನೆ ಮಾಡ್ತೀನಿ ಪಕ್ಷ ಕಟ್ಟೋದ್ರ ಬಗ್ಗೆ ಅಂದ್ರೆ ಅವ್ರು ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಯತ್ನಾಳ್ ಅವರು ನನಗೆ ಸಿಕ್ಕಿಲ್ಲ. ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಂಪರ್ಕ ಇರತಕ್ಕಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರು ಆ ತರ ನಡೆಗಳನ್ನ ಏನಾದ್ರು ಇಟ್ಕೊಂಡಿದ್ರೆ ನಮಗೂ ಅದಕ್ಕೂ ಸಂಬಂಧ. ನಮಗೆ ನುಸುಳುಕೋರರ ಸಮಸ್ಯೆ ಇದೆ, ದೊಡ್ಡ ಮಟ್ಟದಲ್ಲಿದೆ. ಮತ್ತು ವಕ್ಫ್ನಲ್ಲೂ ಕೂಡ ಇವತ್ತು ಎಸ್ಟಿ ಜಮೀನುಗಳನ್ನ ಅದನ್ನ ವಕ್ಫ್ಗೆ ತಗೊಂಡ್ಬಾರದು ಅಂತಕ್ಕಂಥದ್ದು ಇದೆ. ಅದನ್ನ ಮತ್ತೊಂದು ದೇಶದ ನಾವು ಹೊಸದಾಗಿ ನಾವು ಮಾಡೋರಿದ್ದೀವಿ. ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸು ಮತ್ತು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಜಾಗಗಳನ್ನೆಲ್ಲವನ್ನು ಕೂಡ ಇದು ಮಾಡೋದಿದೆ. ಇವಾಗ ಕಾನೂನನ್ನ ನೋಡಿಕೊಂಡು ಎಲ್ಲೆಲ್ಲಿ ಜನಗಳಿಗೆ ಸಮಸ್ಯೆಗಳಿದ್ದಾವೋ ಅವನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಆ ಕಾನೂನಿನಲ್ಲಿ ರಕ್ಷಣೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವಾಗ ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಇವತ್ತು ಇದ್ರೂ ಕೂಡ ಅದು ತಲುಪಿದೆಯೋ ಇಲ್ಲೋ ಅಂತಕ್ಕಂಥ ಪ್ರಸಂಗ ಇರ್ತದೆ. ಹಾಗಾಗಿ ಅದನ್ನ ಮುಂಚೂಣಿಯಲ್ಲಿ ವಕ್ಫಿನ ಹೋರಾಟವನ್ನ ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಉಮೇದ್ ಇವತ್ತೇನ್ ಮಾಡಿದ್ದಾರೆ. ಆ ಉಮೇದನ್ನ ಮುಂದೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಕರ್ನಾಟಕ ರಾಜ್ಯದ ಆಸ್ತಿಗಳನ್ನ, ಸಾರ್ವಜನಿಕರ ಆಸ್ತಿಯನ್ನ, ರಾಷ್ಟ್ರದ ಆಸ್ತಿಗಳನ್ನ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮುಸ್ಲಿಂ ಮೈನಾರಿಟೀಸ್ ಆಸ್ತಿಗಳನ್ನ ಬಡ ಮುಸ್ಲಿಮಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ತಂಡ ಮಾಡುತ್ತೆ.
ಸರ್ ಮಡಿಕೇರಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಬಹಳ ದುರಂತ, ದೊಡ್ಡ ದುರಂತನೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ನಾವು ಎಲ್ಲರೂ ಕೂಡ ನಾವು ಇವತ್ತು ಸೋಮಯ್ಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ ಇವತ್ತು ನಮ್ಮನ್ನೆಲ್ಲರೂ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಇವೆಲ್ಲವೂ ದುರಂತಗಳು. ಯಾವುದೇ ಕಾರ್ಯಕರ್ತರು ಒಂದೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇರ್ತಕ್ಕಂಥವ್ರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾಕ್ಕೆ ರಿಪ್ಲೈ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮನನೊಂದುಬಿಟ್ಟು ತನ್ನ ಜೀವ ಕಳ್ಕೊಳ್ತಕ್ಕಂಥದ್ದು ಇದು ಮಾಡತಕ್ಕಂಥದ್ದು ಹೋಗಬಾರ್ದು. ಇಲ್ಲ ನಿಮಗೆ ಆತರ ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರಬಾರ್ದು, ಅಡ್ಮಿನ್ ಆಗಿ ಇರಬಾರ್ದು ಮತ್ತು ಅದಕ್ಕೆ ರಿಪ್ಲೈ ಕೊಡಕ್ಕೆ ಹೋಗಬಾರ್ದು. ನೀವು ಹಾಕಂತಕ್ಕೆ ನಿಮಗೆ ಬುದ್ಧಿವಂತಿಕೆ ಇದೆ ಅನ್ನೋದಾದ್ರೆ ಮತ್ತೊಬ್ರು ಹಾಕಿರ್ತಕ್ಕಂಥ ಬುದ್ಧಿವಂತಿಕೆಗೆ ತಡ್ಕೊಳ್ಳೋಂತ ತಾಳ್ಮೆನೂ ಕೂಡ ಜೊತೆಗೆ ಇರಬೇಕಾಗಿರ್ತಾರೆ. ನಮ್ಮ ಕಾರ್ಯಕರ್ತರು ನಾನು ವಿನಂತಿ ಮಾಡ್ಕೊಳ್ತೀನಿ, ಇಂಥ ದುರಂತಗಳಿಗೆ ನೀವು ಈ ವಿಚಾರಗಳಿಗೆ ನಾಂದಿ ಹಾಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮತ್ತು ಒಂದ್ ವೇಳೆ ಆತರ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದು ಸಾರ್ವತ್ರಿಕ ಆಗಿರ್ತಕ್ಕಂಥ ವಿಚಾರ ಅಂತ ತಿಳ್ಕೋಬೇಕೆ ಹೊರತು ಇದಕ್ಕೆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು ಆಗಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ತೀವಿ. ಕೇವಲ ಸೋಷಿಯಲ್ ಮೀಡಿಯಾ ಬಂದಿದೆ ಅಂತಲ್ಲ, ಅದನ್ನ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಟೆಕ್ನಿಕಲ್ ಆಗಿ ಆತರ ಏನಾದ್ರು ಇದಾದ್ರೆ ನಾವು ಇನ್ವೆಸ್ಟಿಗೇಷನ್ ಪಾಸಿಟಿವ್ಲಿ ಅದಕ್ಕೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದು ಸೂಕ್ತವಾಗಿರ್ತಕ್ಕಂಥ ಸಂದರ್ಭಗಳನ್ನ ತಗೊಂಡಿದೆ. ನಾವು ಯಾರೋ ಒಬ್ಬರ ಹೆಸರುಗಳನ್ನ ತಗೊಂಡಿದ್ದೆ ಅಂದ್ರೆ ಅದನ್ನ ಉಲ್ಲೇಖ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಭಾವಿಸ್ತೇನೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.